ಎಷ್ಟೇ ಕಷ್ಟಪಟ್ಟರು ಲೋನ್ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ಲೋನ್ ಆಗ್ತಾ ಇಲ್ವಾ? ನೀವು ಯಾವುದೇ ಬ್ಯಾಂಕ್ ಹೋದ್ರು ಸಿವಿಲ್ ಸ್ಕೋರ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮ್ಗೂ ಲೋನ್ ಸಿಕ್ಕೇ ಸಿಗುತ್ತೆ. ನಮಸ್ತೆ, ನಾನು ನಿಮ್ಮ ಶರತ್ ರಾಜ್ ಮಾತಾಡ್ತಾ ಇರೋದು. ನನ್ನ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ಬಂದಿದ್ರು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನೋಡಲು ನೋಟಿಫಿಕೇಶನ್ ಬಟನ್ನ ಪ್ರೆಸ್ ಮಾಡಿ. ಫಸ್ಟ್ ಆಫ್ ಆಲ್, ಸಿವಿಲ್ ಅಂದ್ರೆ ಏನು? ಸಿವಿಲ್ ಅಂದ್ರೆ ನಾವು ಮಾಡಿರೋ ಟ್ರಾನ್ಸಾಕ್ಷನ್ಸ್ ನಾವು ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದೀವಿ, ನಾವು ತಿಂಗಳಿಗೆ ಎಷ್ಟು ಜನಕ್ಕೆ ದುಡ್ಡು ಹಾಕಿದೀವಿ, ದುಡ್ಡು ತಗೊಂಡಿದೀವಿ, ಹಾಗೂ ಪ್ರೀವಿಯಸ್ಲಿ ನಾವು ಎಷ್ಟು EMI ಕಟ್ಟಿದೀವಿ, ಅದೆಲ್ಲ ಚೆಕ್ ಮಾಡ್ತಾರೆ. ಅದರ ಮೇಲೆ ಸಿವಿಲ್ ಸ್ಕೋರ್ ಅಂತ ನಂಬರ್ ಕೊಡ್ತಾರೆ. ಅದು 300 ಇಂದ 900 ವರೆಗೂ ಇರುತ್ತೆ. ಯಾರ ಸಿವಿಲ್ ಸ್ಕೋರು 750 ಇರುತ್ತೋ ಅವ್ರಿಗೆ ಲೋನ್ ಅಪ್ರೂವ್ ಆಗುತ್ತೆ. ಯಾರ ಸಿವಿಲ್ ಸ್ಕೋರು 750 ಕೆಳಗಡೆ ಇರುತ್ತೋ ಅವ್ರಿಗೆ ಲೋನ್ ಅಪ್ರೂವಲ್ ಆಗಲ್ಲ. ಯಾಕಪ್ಪ ಆಗಲ್ಲ ಅಂತಂದ್ರೆ, ಬ್ಯಾಂಕ್ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇರಲ್ಲ. ಅವ್ರಿಗೆ ನಾವು ಲೋನ್ ಕೊಟ್ರೆ ಅವ್ರು ನಮ್ಗೆ ಲೋನ್ ರಿಟರ್ನ್ ಮಾಡ್ತಾರೋ ಇಲ್ವೋ, ಅವ್ರ EMI ಕಟ್ಟಕ್ ಆಗುತ್ತೋ ಇಲ್ವೋ, ಆ ತರ ಅನ್ಕೊಂಡ್ಬಿಟ್ಟು ಅವ್ರು ನಮ್ಗೆ ಲೋನು ಕೊಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಇದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಚಿಕ್ಕ ಫೈನಾನ್ಸ್ ಕಂಪ್ನಿ ಇರುತ್ತೆ, ಅವ್ರ ಹತ್ರ ನಾವು ಹೋಗಿ ಅವಾಗ ನಮ್ಗೆ ಸಿವಿಲ್ ಸ್ಕೋರ್ ಇಲ್ದೇನೆ ದುಡ್ಡು ಸ್ಯಾಂಕ್ಷನ್ ಮಾಡ್ತಾರೆ. ಆದ್ರೆ ಒಂದೇ ಕಂಡೀಷನ್ಸ್ ಇರುತ್ತೆ ಅವ್ರ ಹತ್ರ, ಅವ್ರದ್ದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಬ್ಯಾಂಕ್ ಲೋನ್. ಇದನ್ನು ಆಗಲ್ಲ ಅಂದ್ರೆ ನಿಮ್ಗೆ NBFC ಕಂಪ್ನಿಯಿಂದ ಲೋನ್ ಸ್ಯಾಂಕ್ಷನ್ ಆಗುತ್ತೆ. NBFC ಏನಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ. ಈ ಕಂಪ್ನಿಯಿಂದನೂ ನಿಮ್ಗೆ ಲೋನ್ ಆಗುತ್ತೆ. ಇವ್ರದ್ದು ಸೇಮ್, ನಿಮ್ಗೆ ಡಾಕ್ಯುಮೆಂಟೇಶನ್ ಜಾಸ್ತಿ ಇರಲ್ಲ, ಆದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕಟ್ಟಕ್ ಆಗಲ್ಲ ಅಂತಂದ್ರೆ ನೀವು ಸೆಕ್ಯೂರ್ಡ್ ಲೋನ್ಸ್ಗೆ ಹೋಗ್ಬೋದು. ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಪ್ರಾಪರ್ಟಿ, ಗೋಲ್ಡ್, ಕಾರು, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಅಸೆಟ್ಸ್ ಇದ್ರೆ ಆ ಅಸೆಟ್ ಮೇಲೆ ನಿಮ್ಗೆ ಲೋನ್ ಕೊಡ್ತಾರೆ. ನಿಮ್ಮ ಹತ್ರ ಏನಾದ್ರು ಶೂರಿಟಿ ಕೊಡಕ್ಕೆ ಏನಾದ್ರು ಒಂದು ಡಾಕ್ಯುಮೆಂಟ್ಸ್ ಇದ್ರೆ ಅದ್ರ ಮೇಲೆ ನಿಮಗೆ ಲೋನ್ ಕೊಡ್ತಾರೆ. ನಿಮ್ಮ ಹತ್ರ ಅದನ್ನು ಇಲ್ಲ ಅಂದ್ರೆ ನಿಮ್ಗೆ ಇನ್ಕಮ್ ಯಾವ್ದಾದ್ರು ಒಂದು ಇನ್ಕಮ್ ಅಂತ ಒಂದು ಸೋರ್ಸ್ ಇರುತ್ತಲ್ಲ, ಅದನ್ನ ತೋರ್ಸ್ಕೊಟ್ರೆ ಅದರಿಂದ ನಿಮ್ಗೆ ಲೋನ್ ಕೊಡ್ತಾರೆ. ಏನಕ್ಕಪ್ಪ ಅವ್ರಿಗೆ ಶೂರಿಟಿ ಕೊಡಬೇಕು ಅಂದ್ರೆ, ಅವ್ರಿಗೆ ನಿಮ್ ಮೇಲೆ ಬ್ಯಾಂಕ್ ಅವ್ರಿಗೆ ನಿಮ್ಗೆ ನಂಬಿಕೆ ಬರಬೇಕು. ಅದಕ್ಕೋಸ್ಕರನೇ ಡಾಕ್ಯುಮೆಂಟೇಶನ್ ಅಲ್ಲಿ ನಿಮ್ಗೆ ನೀವ್ ಎಲ್ಲಿ ಇರ್ತೀರಾ, ಏನ್ ಬಿಸ್ನೆಸ್ ಮಾಡ್ತೀರಾ, ಅಥವಾ ಎಷ್ಟು ಪ್ರಾಪರ್ಟಿ ಇದೆ, ಅವೆಲ್ಲ ಕೇಳೋ ರೀಸನ್ನೇ ಅದು. ನಿಮ್ಗೆ ಏನು ಇಲ್ಲ, ನಿಮ್ ಪ್ರಾಪರ್ಟಿ ಇಲ್ಲ, ಗೋಲ್ಡ್ ಇಲ್ಲ, ಕಾರ್ ಇಲ್ಲ ಅಂತಂದ್ರೆ, ನಿಮ್ಗೆ ಯಾವ್ದಾದ್ರು ಪ್ರೆಸೆಂಟ್ ಆಗಿ ಒಂದು ಬಿಸ್ನೆಸ್ ರನ್ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಆ ಬಿಸ್ನೆಸ್ ಮೇಲೆ ತಗೋಬಹುದು. ಅಥವಾ ನಿಮ್ಗೆ ಇದು ಯಾವ್ದು ಏನು ಇಲ್ಲ ಅಂತಂದ್ರೆ, ನಿಮ್ಗೆ ಯಾರಾದ್ರೂ ಚೆನ್ನಾಗಿ ಸಿವಿಲ್ ಇರ್ತಾರಲ್ವಾ, ಅವ್ರಿಗೆ ನೀವು ಅಪ್ರೋಚ್ ಮಾಡಿದ್ರೆ ಅವರು ನಿಮ್ಗೆ ಲೋನ್ ಕೊಡ್ಸಕ್ಕೆ ಈಸಿ ಆಗುತ್ತೆ. ಅಥವಾ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಹೋಗ್ತೀರಾ, ಎಷ್ಟೋ ಜನ ಬಿಸ್ನೆಸ್ ನ ರನ್ ಮಾಡ್ತಾ ಇರ್ತಾರೆ, ಅದರಿಂದ ಇನ್ನೊಂದು ರೇಂಜ್ ನ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇರ್ತಾರೆ. ಅಂತವ್ರಿಗೆ ಇರೋ ಬಿಸ್ನೆಸ್ ರಿಜಿಸ್ಟರ್ ಆದ್ರೆ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಇದು ಬರುತ್ತೆ. ಅವಾಗ ಅದರಲ್ಲಿ ನೀವು ಇಬ್ರು ಮೆಂಬರ್ಸ್ ಇರ್ತೀರಾ, ಒಂದು ಫೌಂಡರ್, ಇನ್ನೊಂದು ಕೋ ಫೌಂಡರ್ ಅಂತ. ಅವಾಗ ಕೋ ಫೌಂಡರ್ದು ಏನಾದ್ರು ಸಿವಿಲ್ ಚೆನ್ನಾಗಿದ್ರೆ ನಿಮ್ಗೆ ಅವ್ರ ಮೇಲಿಂದನೂ ಲೋನ್ ಸಿಗುತ್ತೆ. ಈಗ ನಿಮ್ಮ ಹತ್ರ ಬ್ಯಾಂಕ್ ಇಲ್ಲ, ನಿಮ್ಮ ಹತ್ರ ಪ್ರಾಪರ್ಟಿ ಇಲ್ಲ, ಗೋಲ್ಡ್ ಇಲ್ಲ, ಕಾರ್ ಇಲ್ಲ, ಬಿಸ್ನೆಸ್ ಇಲ್ಲ, ಹಾಗಾದ್ರೆ ನಿಮ್ಗೆ ಲೋನ್ ಸಿಗುತ್ತಾ? ದೇವರ ಹಣೆ ಸಿಗುತ್ತೆ. ಆದ್ರೆ ನೀವು ಸಿವಿಲ್ ನ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ನಿಮ್ ಸಿವಿಲ್ ನ ನೀವು ಟ್ರಾನ್ಸಾಕ್ಷನ್ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ನಿಮ್ ಹಳೆ ಪೆಂಡಿಂಗ್ EMIs ನ ಕ್ಲಿಯರ್ ಮಾಡಬೇಕು. ರಿಜಿಸ್ಟರ್ ಮಾಡೋದು ಹೇಗಪ್ಪ, ಕಂಪ್ನಿ ರಿಜಿಸ್ಟರ್ ಮಾಡೋದು, ಏನ್ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಇರುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಕೊಡ್ತೀನಿ. ಒಂದ್ ತಿಳ್ಕೊಳ್ಳಿ, ಏನೇ ಮಾಡ್ಬೇಕಾದ್ರೇನು ಯಾವ್ದೇ ಬಿಸ್ನೆಸ್ ಆಗಲಿ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕದೇ ಇರುತ್ತೆ, ಬೆಳಿತಾನೆ ದೊಡ್ಡದಾಗೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಕರ್ನಾಟಕ ಹೆಮ್ಮೆಯ VRL. ಸ್ಟಾರ್ಟಿಂಗ್ ಎಲ್ಲ ಅವ್ರದ್ದು ಒಂದೇ ಲಾರಿ, ಅದು ಕಷ್ಟಪಟ್ಟು ಅದನ್ನು ಸಾಲದ ಮೇಲೆನೆ ತಗೊಂಡಿರೋ ಗಾಡಿ. ಈಗ ಒಂದ್ ಸೆಟ್ ಆಫ್ ಲಾರಿ ಇದೆ. ಈಗ ಅಷ್ಟೊಂದು ಲಾರಿಗಳಿಗೆ ಮಾಲೀಕರು, ಅಷ್ಟೊಂದು ಬಸ್ಗಳಿಗೆ ಮಾಲೀಕರು. ಏನಕ್ಕಪ್ಪ ಈ ಎಕ್ಸಾಂಪಲ್ ಹೇಳಿದೆ ಅಂದ್ರೆ, ನಮ್ ಕಷ್ಟಕ್ಕೆ ಯಾರು ಬರಲ್ಲ, ನಮ್ಗೆ ನಾವೇ ನೋಡ್ಕೋಬೇಕು ಅಷ್ಟೇ. ಸೊ ಏನೇ ಸ್ಟಾರ್ಟ್ ಮಾಡಿ, ಆಲ್ ದ ಬೆಸ್ಟ್. ನಿಮ್ಗೆ ಬ್ಯಾಂಕ್ ಲೋನ್ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್.